ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಮದ್ದೂರು ಹುಡುಗ ಮನು ಮಾತಾಡ್ತಾ ಇದ್ದೀನಿ. ಹೇಗಿದ್ದೀರಾ ಎಲ್ಲರೂ? ಇವತ್ತು ಫ್ರೀ ಟೈಮಲ್ಲಿ ಮೈಸೂರು ತೋರಿಸೋದಕ್ಕೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಪ್ಯಾಲೇಸ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಇನ್ನೇನು ಎಂಟ್ರಿ ಟಿಕೆಟ್ ತೊಗೊಂಡು ಎಂಟ್ರಿ ಆಗಬೇಕು. ಪ್ಯಾಲೇಸ್ ಇವತ್ತು ಒಂದು ರೌಂಡ್ ಹಾಕೋಣ ಅಂತ ಬಂದಿದ್ದೀನಿ. ಭಾಳ ವರ್ಷಗಳ ನಂತರ ಪ್ಯಾಲೇಸ್ ನೋಡೋದಕ್ಕೆ ಬಂದಿದ್ದೀನಿ. ಪ್ಯಾಲೇಸ್ ನೋಡ್ತಾ ಇನ್ನು ಏನೇನು ನೋಡೋಣ, ಒಳಗಡೆ ಹೋಗಿ ನೋಡ್ತಾ ಹೋಗೋಣ ಅಂತ ಬನ್ನಿ. ಹಾಗೆ ನೀವೇನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ನಾನು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗಳನ್ನ ನೋಡಿ. ಹಾಗೆ ಬನ್ನಿ, ಅರಮನೆನೂ ಒಂದು ರೌಂಡ್ ಹಾಕ್ಕೊಂಡು ಬರೋಣ. ಹೇಗಿದೆ, ಏನೇನು ಯಾವ ಥರ ಇದೆ ಅಂತ ನೋಡದೇ ಇರುವವರಿಗೆ ವಿಡಿಯೋವನ್ನು ಅರ್ಪಣೆ ಮಾಡ್ತಾ ಏನೇನು ಸಿಗುತ್ತೆ, ಏನೇನು ತರ್ಬೋದು, ಏನೇನು ತರೋಕ್ಕಾಗಲ್ಲ ಎಲ್ಲನೂ ನೋಡ್ಕೊಂಡು ಬರೋಣ. ಬನ್ನಿ ಆಲ್ ಮೈ ಫ್ರೆಂಡ್ಸ್, ಹೋಗೋಣ ಒಳಗಡೆ. ಲೆಟ್ಸ್ ಸ್ಟಾರ್ಟ್. ಇದು ಒಂದು ಮೃಗಾಲಯ ಆಗ್ಬೋದು, ಬೆಟ್ಟ ಆಗ್ಬೋದು, ಈ ಅರಮನೆ ಆಗ್ಬೋದು, ಎಲ್ಲವೂ ಲಡ್ಡು ಪ್ರಸಾದ ತಂದ್ರೆ ಆಯ್ತಲ್ವ ಅದ್ರೊಳಗಡೆ. ಶ್ವೇತವರಹ ಸ್ವಾಮಿ ದೇವಸ್ಥಾನ ನೋಡ್ರಿ, ಇದೇನೆ ನೋಡಿ. ಇದು ಪಾಪ ಯಾರು ಓಡಾಡೋಕ್ಕಾಗಲ್ಲ ಅಂಥವ್ರಿಗೆ ಇದನ್ನು ಕೊಡ್ತಾರೆ. 100 ರೂಪಾಯಿ ಒಬ್ಬರು ಟಿಕೆಟ್ ಇರುತ್ತೆ. ಆ ಟಿಕೆಟ್ ತೊಗೊಂಡು ಇದರೊಳಗಡೆ ಓಡಾಡ್ಬೋದು. ಅಂದರೆ ಹೊರಗಡೆ ತೊಗೊಂಡ್ರೆ ಇದರಲ್ಲಿ ಕರ್ಕೊಂಡು ಹೋಗ್ತಾರೆ. ಕೈ ಕಾಲು ಆಗದೆ ಇರುವಂಥವ್ರಿಗೆ, ನಡ್ಕೊಂಡು ಓಡಾಡೋಕ್ಕಾಗದೇ ಇರುವಂಥವ್ರಿಗೆ. ಪವರ್ ಹೌಸ್, ವಾವ್, ಸೂಪರ್ ರೀ. ನಮ್ಮ ಮೈಸೂರು ಅಂದ್ರೆ ಒಂಥರ ಕಣ್ರಿ ನಮಗೆ. ಸಾಂಸ್ಕೃತಿಕ ನಗರಿ, ರಾಜ ಮನೆತನದ ಅರಮನೆ, ಮೃಗಾಲಯ, ಹಾಗೆಯೇ ಚಾಮುಂಡಿ ಬೆಟ್ಟ, ಅಕ್ಕಪಕ್ಕ ನಂಜನಗೂಡು. ರಾಜರು ಆಳ್ವಿಕೆ ಮಾಡ್ತಿದ್ರು, ರಾಜತನ ಇತ್ತು ಅಂತ ನಮ್ಮ ಪೀಳಿಗೆಗೆ ತೋರಿಸ್ಕೊಳ್ಳೋದಕ್ಕೆ ಪುರಾವೆಗಳು. ಈ ಪುರಾವೆಗಳನ್ನ ಇಟ್ಕೊಂಡು ನಾವು ನಮ್ಮ ಮಕ್ಕಳಿಗೆ ಹೇಳ್ಬೋದು, ಹಿಂಗಾಯಿತು, ಹಿಂಗಿದೆ ಅಂತ. ವಾವ್, ಗುಲಾಬಿ ನೋಡಿ ಯಾವ ಥರ ಹಾಕಿದ್ದಾರೆ. ಗುಲಾಬಿ ಪ್ಲಾಂಟೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಇಲ್ಲಿ, ನೋಡ್ತಾ ಇದ್ದೀರಾ ನೀವು. ಅದು ಈ ಅರಮನೆ ಎಂಟ್ರೆನ್ಸು ನೀವು ನೋಡ್ತಾ ಇರುವಂಥದ್ದು. ಮೇನ್ ಗೇಟ್ ಅದು, ಅಲ್ಲಿಂದ ಯಾರನ್ನೂ ಬಿಡಲ್ಲ. ಈ ಕಡೆ ಗೇಟಿಂದ ಎಲ್ಲರೂ ಬಿಡ್ತಾರೆ. ಅವು ಎಲ್ಲ ಥರದ ರೋಸ್ಗಳನ್ನು ಇಲ್ಲಿ ಹಾಕಿದ್ದಾರೆ ನೋಡಿ. ಅರಮನೆಯ ಒಳಗಡೆ ಎಲ್ಲ ಥರದ ರೋಸ್ಗಳನ್ನ ಹಾಕಿದ್ದಾರೆ. ಖುಷಿಯಾಗಿ ಓಡಾಡಿಕೊಂಡು ಲೈಫ್ ಎಂಜಾಯ್ ಮಾಡೋದಕ್ಕೆ ಬರ್ತಾರೆ. ಹಾಗೆಯೇ ಬಂದಂಥವರು ಇಲ್ಲಿ ತುಂಬ ತಿಳ್ಕೊಳ್ಳೋದಿದೆ, ತುಂಬ ತಿಳ್ಕೊಳ್ಳೋದಿದೆ. ನಮ್ಮ ರಾಜರು, ನಮ್ಮ ರಾಜ ಮನೆತನ ನಮ್ಗೆ ಹೇಗೆ ಆಳ್ವಿಕೆ ಆಯಿತು, ಇದನ್ನ ಹೇಗೆ ಕಟ್ಟಿದ್ರು, ತುಂಬಾ ಇದೆ ಹುಡುಕಿದ್ರೆ ನೋಡಿ. ಇದು ಒಂದು ಸೈಡಿಂದ ಕಾಣೋದು. ನೆಕ್ಸ್ಟ್ ಎಂಟ್ರೆನ್ಸಿಂದ ತೋರಿಸ್ತೀನಿ ನಿಮಗೆ ಆಮೇಲೆ. ಈಗ ಒಳಗಡೆ ಹೋಗ್ತಾ ಇದ್ದೀನಿ. ಒಳ ಹೋಗೋದಕ್ಕೆ ದಾರಿ ಟಿಕೆಟ್ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ಮೊಬೈಲ್ ಫೋನ್ ಅಲೋ ಇದೆಯೋ ಇಲ್ವೋ ಗೊತ್ತಿಲ್ಲ, ನೋಡೋಣ, ಟ್ರೈ ಮಾಡ್ತೀನಿ. ಇದಕ್ಕೂ ನೋಡುವ. ಒಂಥರ ಮನಸ್ಸಿಗೆ ಸಮಾಧಾನ. ಏನೋ ಒಂದು ನಮ್ಮ ಪುರಾತನ ಕಾಲದವರು ಬಿಟ್ಟೋಗಿದ್ದಾರೆ, ನಾವು ನೋಡ್ಕೊಳ್ಳೋದಕ್ಕೆ ಏನೋ ಒಂದಿದೆ ಅಂತಂದರೆ ಮೈಸೂರಿಗೆ ಬಂದರೆ ಎಂತೆಂಥ ರಾಜರು ಆಳ್ವಿಕೆ ಮಾಡಿದ್ರು, ಇಲ್ಲಿ ಯಾವ ರೀತಿ ಬದುಕಿದ್ದಾರೆ, ಬಾಳಿದ್ದಾರೆ, ಎಲ್ಲದಕ್ಕೂ ಒಂದು
ಇದಾಗಿರೋದೇ ಇಲ್ಲಿ. ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ತಾಯಿಯ ಅಂಬಾರಿ ಇಲ್ಲಿದೆ.